ಪಾದವನು ಕಂಡೇ ದೇವ ಬಸವ ನಿನ್ನಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ನಿಮ್ಮ ಪಾದವ ಸೋಕಿ ಬ್ರಹ್ಮ ಲಿಖಿತವ ಕಿತ್ತು ಅಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು ಗುರುಲಿಂಗ ಜಂಗಮದ ವರವರ್ತಿ ತಿಳಿಸಿದಿರಿ ಪರವಸ್ತು ನೀವೆನ್ನ ಪ್ರಾಣವಾಗಿ ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿ ಮನಸ್ಸಿನಲ್ಲಿ ಬಸವ ನಿನ್ನಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ಯಾರು ಎನಗೆಂದು ಕೇಳಿದರೆ ಮಾರಾರ ಶರಣರ ಮಗನಾನೆಂದು ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ ನಮ್ಮ ಬಂಧು ಬಳಗ ಶಿವಶರಣರು ಎನ್ನುವನು ಕಳುಹಿದರು ನಾ ಬಂದೆ ಮರ್ತಕ್ಕೆ ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ ಬಸವ ನಿನ್ನಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೇ ದೇವ ಪಶುಪತಿಯ ಪಾದವನು ಕಂಡೇ ದೇವ ಪಶುಪತಿಯ ಪಾದವನು ಕಂಡೇ ದೇವ ಅಂತ ಒಬ್ಬ ಶರಣರು ಬಸವಣ್ಣನ ಕೊಂಡಾಡ್ತಾರೆ. ಯಾಕೆ ಅವರು ಕೊಂಡಾಡ್ತಾರಂತ ಕೇಳಿದ್ರೆ ಬಸವಣ್ಣ ಇಡೀ ಜಗತ್ತಿಗೆ ಕೌಟುಂಬಿಕವಾಗಿ ಹೇಗೆ ಬದುಕಬೇಕು, ಸಾಮಾಜಿಕವಾಗಿ ಹೇಗೆ ಬದುಕಬೇಕು ಮತ್ತು ರಾಜ್ಯ ರಾಷ್ಟ್ರಕ್ಕೆ ಯಾವ ರೀತಿ ಸಮೃದ್ಧಿ ತರಬೇಕನ್ನುವುದನ್ನು ತಮ್ಮ ಜೀವನದ ಆಚರಣೆಯಿಂದ ಜೊತೆಗೆ ವಚನಗಳಿಂದ ಈ ಜಗತ್ತಿಗೆ ಸಂದೇಶ ನೀಡಿದ್ದಾರೆ. ಬಸವ ತತ್ವ ಐತಂದ್ರ ಕುಟುಂಬ ಚೆನ್ನಾಗಿರ್ತದೆ, ಬಸವ ತತ್ವ ಐತಂದ್ರ ಸಮಾಜ ಚೆನ್ನಾಗಿರ್ತದೆ, ಬಸವ ತತ್ವ ಅಳವಡಿಸಿಕೊಂಡ್ರೆ ಮಾತ್ರ ರಾಜ್ಯ ರಾಷ್ಟ್ರಗಳು ಸಮೃದ್ಧಿಯಾಗಿರ್ತವೆ. ಅಂದರೆ ಅಶಾಂತಿ ಅನ್ಯಾಯ ಅಧರ್ಮ ಇಲ್ಲದೆ ಎಲ್ಲರೂ ಪ್ರೀತಿಯಿಂದ ಬದುಕುವುದಕ್ಕೆ ಬಸವ ತತ್ವನೇ ಮೂಲ ಆಧಾರ ಅನ್ನೋದು ನೆನಪಿಟ್ಟುಕೊಳ್ಬೇಕು. ಇವತ್ತಿಲ್ಲ ನಾಳೆ ಸರ್ಕಾರ ಸತೆ ಈ ಬಸವ ತತ್ವಕ್ಕೆ ಬರಲೇಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ನಿಯಂತ್ರಣ ಆಗಲಾರದಕ್ಕೆ ಮತ್ತೆ ಎಲ್ಲಿಗೆ ಬರಬೇಕಂದ್ರೆ ಬಸವ ತತ್ವಕ್ಕೆ ಬರಬೇಕಾಗ್ತದೆ. ಏನು ಮಾಡಿದರು ಬಸವಣ್ಣನವರು? 8ನೇ ವರ್ಷದೊಳಗ ಸಮಾನತೆಗಾಗಿ ತನ್ನ ಅಕ್ಕ ತನ್ನ ತಾಯಿಗಾಗಿ ಸಮಾನತೆಗಾಗಿ ಮೊದಲು ಮನೆ ಬಿಟ್ಟರು. ಅವರು ಯಾರು ಬಿಡ್ತಾರೆ ಹೇಳಿ? ಜನಮ ಬೇರೆಯವರಿಗಾಗಲ್ಲ. ತನ್ನ ಅಕ್ಕನಿಗೆ ಸಮಾನತೆ ಸಿಗಬೇಕು. ನನಗೊಬ್ಬರಿಗೆ ಜನಿವಾರ ಹಾಕಿದ್ರೆ ನಾನು ಒಪ್ಪಲ್ಲ, ಯಾಕಂದ್ರೆ ನನ್ನ ಅಕ್ಕ ತಾಯಿ ಸಮಾನ, ನಮ್ಮವ್ವ ನನಗ ದೇವರ ಸಮಾನ, ಅವರಿಗೆ ಕೊಳ್ಳುವಂಥ ಮಾನ್ಯತೆನ ನನಗೆ ಕೊಟ್ಟರೆ ಯಾಕ ಅಂತೇಳಿ ಧಿಕ್ಕರಿಸಿ ಬಂದರು. ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಸಮಾನತೆ ತೋರುವಂತ ಒಂದು ಸಂದೇಶ ಜಗತ್ತಿಗೆ ತೋರಿಸಿದವರು ಬಸವಣ್ಣನವರು. ಆ ನಂತರ ಕೂಡಲ ಸಂಗಮ ಬಂದು 12 ವರ್ಷ ಎಲ್ಲ ವಿದ್ಯೆಗಳನ್ನು ಓದ್ತಾರವರು. 6 ಶಾಸ್ತ್ರ, 18 ಪುರಾಣ, 4 ವೇದ, 28 ಆಗಮನ ಅಭ್ಯಸಿಸ್ತಾರ. ಎಲ್ಲದರೊಳಗೂ ಅವರಿಗೆ ಸಂದೇಹ ಬರ್ತದೆ, ಒಂದಕ್ಕೊಂದು ಭಿನ್ನ ಅಭಿಪ್ರಾಯ ಬರ್ತಾವು. ಕೂಲಂಕಷವಾಗಿ ವಿಚಾರಣೆ ಮಾಡಿ ಒಂದು ನಿರ್ದಿಷ್ಟವಾದಂಥ ಸತ್ಯ ಸಂದೇಶವನ್ನು ಕೊಡಬೇಕಂತೇಳಿ ಅಭ್ಯಾಸ ಮಾಡಿ ದೇವರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಏನು ಕೊಡ್ತಾರೋ? ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅಂತೇಳಿ ಕೂಡಲ ಸಂಗಮದೊಳಗ ಆ ನೀರಾಗ ಮುಳುಗವನ್ನ ಮರ ಸುತ್ತವನ್ನ ನಮಗೆ ಒಂದು ಇದು ಕೊಡ್ತಾರವರು, ನಿಶ್ಚಯ ಜ್ಞಾನ. ಅದು ಒಣಗುತ್ತದ, ಅದೇನು ದೇವರಾಗ್ತದ, ಇದು ಬತ್ತದ. ಮಳೆ ಬಂದಾಗ ಪ್ರವಾಹ, ಇಲ್ಲದಾಗ ಬತ್ತಿ ಹೋಗ್ತದ. ಹಂಗಾದ್ರೆ ದೇವರು ಒಮ್ಮೆ ಒಣಗೋದು, ಒಮ್ಮೆ ಚಿಗುರೋದು, ಒಮ್ಮೆ ಬತ್ತುವುದು ಹಂಗಾಗ್ತದೇನು? ಹಂಗೆಂಗಾಗ್ತದ? ದೇವರು ಶಾಶ್ವತ,
ಯಾವಾಗಲೂ ಇರಬೇಕಾದಂಥ ದೇವರನ್ನ ಇಲ್ಲಿ ಅಶಾಶ್ವತವಾಗಿರುವಂಥ ಯಾಕೆ ನಂಬುತ್ತೀರಿ ಅಂತೇಳಿ ಜಗತ್ತಿಗೆ ಸಂದೇಶ ಕೊಡ್ತಾನ. ದೇವರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೋ. ನೀವೇನು ಅಂತ ಹೋದ್ರೆ ದಯವಿಟ್ಟು ಹೋಗ್ಬೇಡ. ಇನ್ನ ಮೂರನೇ ಹಂತದೊಳಗೆ ಅವ್ರು ಏನ್ ಮಾಡ್ತಾರಂತ ಕೇಳಿದ್ರೆ, ಎಲ್ಲರೂ ಕಾಯಕವನ್ನ ಮಾಡಲೇಬೇಕು. ಕಾಯಕ ಮಾಡೋದ್ರ ಮುಖಾಂತರ ಕುಟುಂಬ ಸಮೃದ್ಧಿ ಆಗ್ತದೆ, ಸಮಾಜಕ್ಕೆ ಏನೋ ಒಂದು ಪರೋಪಕಾರ ಆಗ್ತದ, ರಾಜ್ಯಕ್ಕೆ ಆದಾಯ ಬರ್ತದ, ರಾಷ್ಟ್ರಕ್ಕೆ ಆದಾಯ ಹೆಚ್ಚಾಗ್ತದೆ. ಎದರಿಂದ ಆಗ್ತದೆ? ಇದು ಯಾರಿಗೆ ಬೇಕಾಗಿತ್ತು ಹೇಳಮ್ಮ? ಅನಿವಾರ್ಯ. ಪ್ರತಿಯೊಬ್ಬರು ದುಡಿಬೇಕು, ದುಡಿದುದನ್ನ ಎಲ್ಲರೂ ಹಂಚಿಕೊಂಡು ತಿನ್ನಬೇಕನ್ನೋದನ್ನ ತೋರಿಸಿಕೊಟ್ಟವರು. ಅಲ್ಲಿ ಪ್ರೀತಿ ಬರ್ತದೆ, ಪ್ರೇಮ ಬರ್ತದೆ, ಒಗ್ಗಟ್ಟು ಬರ್ತದೆ. ಏನಾದರೂ ಸಂಘಟನೆ ಮಾಡಬೇಕಾದ್ರೆ ದಯವಿಟ್ಟು ವಿನಂತಿ ಮಾಡಿಕೊಳ್ತೀನಿ, ಸಂಘಟನೆಗೆ ಮೂಲ ಕೇಂದ್ರ ವ್ಯಕ್ತಿ ಯಾರಂದ್ರ ಅಪ್ಪ ಬಸವಣ್ಣನವರು. ನೆನಪಿರಿ ನಿಮಗೆ. ಎಲ್ಲಾ ಸಂಘಟನೆಗಳು ಒಡೆದು ಹೋಗ್ತಾವ. ಕಾರಣ ಏನಂದ್ರೆ ಅಲ್ಲಿ ಪ್ರೀತಿ ಇರುವುದಿಲ್ಲ, ಪ್ರೇಮ ಇರುವುದಿಲ್ಲ. ಆದ್ರೆ ಅಪ್ಪ ಬಸವಣ್ಣನವರು ಇಡೀ ಮಾನವರನ್ನ ಅಪ್ಪಿಕೊಂಡ್ರವರು. ಹೆಂಗ ಅಪ್ಪಿಕೊಂಡ್ರಂದ್ರ, ಈ ಸಮುದ್ರದೊಳಗ ಮಳಿ ನೀರು ಬರ್ತಾವ್, ಏನು ಒಣ ಕಟಗಿ ಬರ್ತಾವ್, ಎಣ ಬರ್ತಾವ್, ರಾಡಿ ಬರ್ತಾವ್. ಹೆಂಗ ಸಮುದ್ರ ಇಲ್ಲಪ್ಪ, ಬಾ ನೀ ಮೊದಲು ಬಾ, ಮೊದಲು ಕರ್ಕೊಂತೀನಿ, ಕರ್ಕೊಂಡ ಆಮೇಲೆ ನಾನು ದಂಡಿಗೆ ಮುಟ್ಟಿಸ್ತೀನಿ ಅಂತೇಳಿ ವಿಶಾಲ ಹೃದಯ ಮಾಡಿಕೊಂಡು ಎಲ್ಲರನ್ನೂ ಹಾಕಿಕೊಂಡ್ರವರು. ಇತಿಹಾಸದೊಳಗ ಕಳ್ಳರನ್ನ, ಸುಳ್ಳರನ್ನ, ಕೊಲೆಗಡಗರನ್ನ, ಸಾರಾಯಿ ಕುಡಿಯವರನ್ನ, ವಿಚಾರಿ ಮಾಡೋರನ್ನ ಅಪ್ಪಿಕೊಂಡು ಅವರನ್ನು ಶರಣರಾಗಿ ಮಾಡಿದಂತ ಒಂದು ಏಕೈಕ ಒಂದು ಕಾಲ ಅಂದರೆ 12ನೇ ಶತಮಾನದ ಬಸವ ಕಲ್ಯಾಣ. ಇತಿಹಾಸದೊಳಗೆ ಯಾರೂ ಮಾಡಿಲ್ಲ, ಯಾರೂ ಮಾಡಿಲ್ಲ, ಮಾಡಕ್ಕೂ ಆಗುವುದಿಲ್ಲ. ಎಲ್ಲರೂ ದಾರ್ಶನಿಕರಾದರು. ಬುದ್ಧ ದಾರ್ಶನಿಕಾದ ಒಬ್ಬನೇ, ಮಹಾವೀರ ದಾರ್ಶನಿಕಾದ ಒಬ್ಬನೇ, ಕ್ರೈಸ್ತ ದಾರ್ಶನಿಕರಾದ ಒಬ್ಬನೇ, ಗುರುನಾನಕ್ ದಾರ್ಶನಿಕನಾದ ಒಬ್ಬನೇ. ಮತ್ತೊಬ್ಬ ಗುರುನಾನಕ್ ಆಗಲಿಲ್ಲ, ಮತ್ತೊಬ್ಬ ಬುದ್ಧ ಆಗಲಿಲ್ಲ, ಮತ್ತೊಬ್ಬ ಕ್ರೈಸ್ತ ಆಗಲಿಲ್ಲ, ಮತ್ತೊಬ್ಬ ಪೈಗಂಬರ್ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಅದು ಹೇಳಿದ್ದನ್ನ ಇವ್ರು ಮಾಡ್ಕೊಂತ ಹೋದ್ರು. ನೀವು ಆಗಲಿ ಅಂತ ಹೇಳಬೇಕಾಗಿತ್ತು, ಹಂಗಾಗಲೇ ಇಲ್ಲ. ಆದ್ರೆ ಬಸವಣ್ಣನವರು ನಾನೊಬ್ಬನೇ ಆಗಬಾರದು, ಎಲ್ಲರೂ ನನ್ನಂಗಾಗಬೇಕು. ಇತಿಹಾಸ ಇದು. ಒಂದು ಕಸ ಗುಡಿಸುವಂತ ಹೆಣ್ಮಗಳು ಕೂಡ ನನ್ನ ಮಟ್ಟಕ್ಕೆ ಸೇರಬೇಕಂತೇಳಿ ಎಲ್ಲರನ್ನೂ ಜ್ಞಾನಿಗಳನ್ನ ಮಾಡಿ, ದಾರ್ಶನಿಕರನ್ನ ಏಕೈಕ ಒಂದೇ ಕಾಲಕ್ಕೆ 770 ಅಮರಗಳನ್ನು ತಯಾರು ಮಾಡಬೇಕಾದ್ರ ಇಂಥದ್ದೆಂದೂ ಎಲ್ಲಿ ಆಗಿಲ್ಲ. ಅದಕ್ಕೆ ನಾನು ಬಸವಣ್ಣನನ್ನ ಸೂಚಿಸಬೇಕಾಗ್ತದೆ. ನೋಡಿ, ನೀವು ಎಲ್ಲಾ ದಾರ್ಶನಿಕರನ್ನು ತೋರಿ, ಆದ್ರೆ ಬಸವಣ್ಣನ ವಚನಗಳೇನದವಲ್ಲ ಅದು ಬದುಕಿಗೆ ಬಹಳ ಅನ್ವಯ. ಏನ್ರಿ ಅಂತಾವೇನೈತೆ ಅದ್ರೊಳಗ ಅಂತ ಕೇಳಿದ್ರೆ, ಮೊಟ್ಟ ಮೊದಲಿಗೆ ಕುಟುಂಬದೊಳಗ ಮಕ್ಕಳಿಗೆ ಸತ್ಯ ಹೇಳ್ತಾರವ್ರು. ನೀವು ಮೊಟ್ಟ ಮೊದಲಿಗೆ ದೇವರಂತೂ ಕಾಣುವುದಿಲ್ಲ, ಅವರಂತೂ ನಿನಗೆ ಹಾಲು ಕುಡಿಸೋದಿಲ್ಲ, ನಿಮ್ಗೆ ಅರಿವಿ ಕೊಡಿಸೋದಿಲ್ಲ, ವಿದ್ಯಾ ಕಲಿಸೋದಿಲ್ಲ. ಅವ ನಿರಾಕಾರದನವ. ಅವನನ್ನು ಎಲ್ಲಿ ಕಾಣ್ತೀರಂದ್ರೆ ನೀವು ತಂದೆ ತಾಯಿಗಳು ಕಾಣಂತ ಹೇಳಿದವರು ಬಸವಣ್ಣನವರು. ತಂದೆ ನೀನು, ಮಕ್ಕಳು ಜಾಗೃತ ಆಗಬೇಕು. 9 ತಿಂಗಳ ಹೊತ್ತ ಎತ್ತು ಸಾಕಿ ಸಲಹಿ ಹಾಲು ಕುಡಿಸಿ ಅರಿವಿ ತೊಡಿಸಿ ಸಾಲಿ ಕಲಿಸಿ ಮದುವೆ ಮಾಡಿಯವರಿಗೆ ನೀವೇನ್ ಮಾಡ್ಬೇಕಂದ್ರೆ ಕೃತಜ್ಞರಾಗಬೇಕಂತಾರ. ಯಾರು ತಂದೆ ತಾಯಿಗಳನ್ನ ವಯಸ್ಸಾದ್ಮ್ಯಾಗ ಗೌರವಿಸೋದಿಲ್ಲೋ ಅವರು ಕೃತಜ್ಞರಾಗ್ತಾರೆ. ಎಂತ ಸಂದೇಶ ಕೊಡ್ತಾರ. ಮಕ್ಕಳೆಲ್ಲ ತಿಳ್ಕೋಬೇಕು. ಸಣ್ಣ ಮಕ್ಕಳು ನಾವೆಲ್ಲ ತಿಳ್ಕೋಬೇಕು. ನಾವು ಸಣ್ಣವರಿದ್ದಾಗ ದೇವರ ಬಂದು ಹಾಲು ಕುಡಿಸಿಲ್ಲ, ಅವನ ಕೊನೆ ಘಟ್ಟದೊಳಗ ನಾವು ನೋಡಿರೋದು ಏನಾಗ್ತದ, ದೇವರಿಗೆ ದ್ರೋಹ ಮಾಡಿದಂಗಾಗ್ತದೆ. ಇದನ್ನ ಸಂದೇಶ ಕೊಟ್ಟರು. ನೀನ ದೇವರು ತಂದೆಯೊಳಗ ಕಾಣ್ತೀನಿ, ತಾಯಿಯೊಳಗೆ ಕಾಣ್ತೀನಿ, ಬಂಧು ಒಳಗೆ ಕಾಣ್ತೀನಿ, ಬಳಗದೊಳಗೆ ಕಾಣ್ತೀನಪ್ಪ, ನೀನಂತೂ ನೀನು ನಿರಾಕಾರದಿದೆ, ಅವರಲ್ಲಿ ನಾ ಕಾಣ್ತೀನಿ ಅಂತೇಳಿ ಇಂಥ ವಚನ ಕೊಟ್ಟು ಕುಟುಂಬದೊಳಗೆ ತಂದೆ ತಾಯಿ ಗೌರವ ಹೆಚ್ಚಿಸಿದವರು ಯಾರಂದ್ರ ಅಪ್ಪ ಬಸವಣ್ಣನವರು. ನೆನಪಿಟ್ಕೊಳ್ಬೇಕು ನೀವು ಎಲ್ಲರೂ. ನೀವು
ನಿಮ್ಮ ತಂದೆ ತಾಯಿಯ ಮಾಡಿದಂಥ ಒಂದು ಏನು ಆ ಕರ್ತವ್ಯ ಐತಲ್ಲ, 10 ಜನ್ಮ ಎತ್ತಿ ಬಂದರೂ ಋಣ ತೀರ್ಸಕ್ಕಾಗಲ್ಲ, ಆಗಲ್ಲ. ಇದೇ ಜನ್ಮದೊಳಗ ಅವ್ರ ಋಣ ತೀರಿಸ್ಬೇಕು, ನಾವು ತೀರಿಸ್ಬೇಕಾಗ್ತದೆ. ಇದನ್ನ ಬಸವಣ್ಣವರು ತೋರಿಸ್ಕೊಡ್ತಾರೆ. ಅಂದ್ರೆ ಕುಟುಂಬದೊಳಗ ತಂದೆ ತಾಯಿಗೆ ಎಲ್ಲರೂ ಪೂಜ್ಯವಾಗಿ ನೋಡಿಕೊಳ್ಳುವಂಥ ಸಂದೇಶ. ಯಾರಿಗೆ ಬೇಡಾಗಿದ್ದು? ಎರಡನೇದು ಅವ್ರೇನಂತಾರೆ ಅಂತ ಕೇಳಿದ್ರ, ಕುಟುಂಬದೊಳಗದ ಮ್ಯಾಗ ಗಂಡ ಹೆಂಡತಿ ಇರೋದೇ. ಗಂಡ ಹೆಂಡತಿ ಹೆಂಗಿರ್ಬೇಕು ಅನ್ನೋದಕ್ಕ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿ ಶಿವಣ್ಣ ಅಂತ ಕೊಟ್ಟರು. ಇದು ಕೆಟ್ಟ ಜನ್ಮ, ಕೆಟ್ಟದು. ಯಾವಾಗ ಸತಿ ಪತಿಗಳು ಒಂದಾಗಿ ಅನ್ಯೋನ್ಯತೆಯಿಂದ ಇರ್ತಾರಲ್ಲ, ಆ ಕುಟುಂಬ ಸ್ವರ್ಗಕ್ಕಿಂತೇನೋ ಕಡಿಮೆ ಆಗುದಿಲ್ಲ. ಅಲ್ಲಿ ಏನು ಬೇಕಾಗಿರ್ತದ, ಏನು ಬಂಗಾರ ಒಡವೆ ವಸ್ತ್ರಗಳು ಬೇಕಾಗಿರೋದಿಲ್ಲ. ಪ್ರತಿ ಇಬ್ಬರು ಪ್ರೀತಿಯಿಂದ ಪ್ರೇಮದಿಂದ ಇದ್ರೆ ಸಾಕು. ನಾನು ಬಡವ, ನೀನು ಬಡವೆ, ಒಲವೇ ನಮ್ಮ ಒಡವೆ, ಅದನ್ನೇ ಅದಕ್ಕೂ ಇದಕ್ಕೂ ಬಳಸುವೆ ಅಂತೇಳಿ ಬೇಂದ್ರೆಯವರು ಹೇಳ್ತಾರೆ. ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ, ಬಂಗಾರ ಒಡವೆ ಮನಿ ಬರಬಾರದು, ನನ್ನ ಗಂಡ ನನ್ನ ಹೆಂಡತಿ ಅನ್ನುವಂಥ ಪ್ರೀತಿ ಪ್ರೇಮ ಇದ್ರ ಆ ಮನಿ ಏನಾಗ್ತದ, ಅಂಬಲಿ ತಿಂದ್ರು ಒಣ ರೊಟ್ಟಿ ತಿಂದ್ರು ಅದಕ್ಕೇನ ಸ್ವರ್ಗಕ್ಕಿಂತ ಕಡಿಮೆ ಆಗುದಿಲ್ಲ. ಇದು ಬಸವಣ್ಣವರು ಹೇಳ್ತಾರೆ. ಸತಿ ಪತಿಗಳು ಒಂದಾದ ಭಕ್ತಿ. ಇದು ಕೆಟ್ಟ ಸಂದೇಶ ಏನ್ರಿಪ್ಪ? ಕೆಟ್ಟ ಸಂದೇಶ. ಇನ್ನ ಸಾಮಾಜಿಕವಾಗಿ ಬದುಕುವಾಗ ನಾವು ಹೆಂಗಿರ್ಬೇಕು, ಸಂಘಟನೆ ಹೆಂಗ ಗಟ್ಟಿ ಆಗ್ತದ? ಸಂಘಟನೆ ಕಟ್ಟುವುದು ಬಹಳ ಕಷ್ಟ ರೀ. ಯಾಕೆಂದ್ರೆ ಅದು ಒಡೆಯೋದು 5 ನಿಮಿಷ ಆಗುದಿಲ್ಲ. 5 ನಿಮಿಷ ನಾವಂದ್ರೆ ನೀವೊಂದು ಮಾತಾಡಿದ್ರೆ ಮುಗಿತು. ಬಹಳ ಸಂಘಟನೆಗಳು ಏನಾಗ್ಯಾವ ಅಂತ ಕೇಳಿದ್ರ, ಆರಂಭಕ್ಕೆ ಆರಂಭಕ್ಕೇನೋ ಸೂರ ಹಾಕೊಡುದು, ಆಮೇಲೆ ವರ್ಷ 2 ವರ್ಷದೊಳಗ ಮುರಿದು ಬಿಡ್ತದೆ. ಅಂತ ಸಂಘಟನೆ ಕಟ್ಟಾಕ ಅವರೊಂದು ವಚನ ಕೊಡ್ತಾರ. ಅವರು ಇವನಾರವ 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 ಎಂದೆನಿಸಿದರಿಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ನಿಮ್ಮ ಮಹಾ ಮನೆಯ. ಅಂದ್ರೆ ಎಲ್ಲರೂ ಕೂಡಿ ಬಾಳುವುದನ್ನ ಕಲೀರಿ. ಆವಾಗ ಒಂದು ಒಗ್ಗಟ್ಟು ಬರ್ತದೆ. ಏನ್ ಬರ್ತದೆ? ಒಗ್ಗಟ್ಟ. ನಿಮಗ 5 ಬೆರಳು ಬೇರೆ ಬೇರೆ, ನಾ ಗಿದ್ದದಿನಿ, ನಾ ಬೇರೆ ಇರ್ತೀನಿ ಅಂತ ಈ ಕೈ ಅಂತ ತಿಳ್ಕೊಡಿ. ನಿನಕ್ಕಿಂತ ನಾ ಹೆಚ್ಚದಿನಂತ ಈ ಕೈ ಅಂತ ತಿಳ್ಕೊಡಿ. ನಾ ಭಾಳ ಉದ್ದದಿನ ಅಂತ ಈ ಕೈ ಅನ್ಕೊಂತ ತಿಳ್ಕೊರಿ. ಇದು ನಿನಕ್ಕಿಂತ ನಾ ಸಮಾಧಿನ ಅಂತ ತಿಳ್ಕೊರಿ. ಇದು ಇಲ್ಲ ಅಂದ್ರೆ ನಾ ನಡೆಯೋದಿಲ್ಲ ಅಂತ ಇದಂತದ. ಹಂಗ ಬ್ಯಾರೆ ಬ್ಯಾರೆ ಆದ್ರೆ ಏನಾಗುತ್ತೆ ಹೇಳಮ್ಮ? ಏನಾಗುತ್ತೆ? ಒಂದು ಕೆಲಸ ಆಗೋದಿಲ್ಲ. 5 ಕೂಡಬೇಕು. 5 ಕೂಡಿದ್ರೆ ಹಂಗೆ ಎಲ್ಲಾ ಕೆಲಸ ಮಾಡಾಕ ಬರ್ತದಲ್ಲ, ಹಂಗ ನಾವೆಲ್ಲರೂ ಕೂಡಿ ಒಂದಾಗಿ ಮಾಡಿದ್ರೆ ಎಂತ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಂಘಟಕರು ತಿಳ್ಕೋಬೇಕು ನಾವು. ಯಾಕಂದ್ರೆ ಸಂಘಟನೆ ಕಟ್ಟಿದ ಕೂಡಲೇ ಎಲ್ಲರೂ ಚಲೋ ಇರ್ತಾರಂತ ಅನಬ್ಯಾಡಿ. ಇರ್ತಾರೆ, ಸ್ವಲ್ಪ ಮೈನಸ್ ಪ್ಲಸ್ ಇರೋದೇ, ಒಳ್ಳೆಯದು ಕೆಟ್ಟದ್ದು ಇರೋದೇ, ಏನೋ ಸುಳ್ಳು ತಗಲು ಇರೋದೇ. ಅದನ್ನೆಲ್ಲ ಏನ್ ಮಾಡ್ಬೇಕು? ಅಧ್ಯಕ್ಷರಾದವರು ಹೊಟ್ಟೆ ಹಾಕೋಬೇಕು. ತಾಯಿ ಅಂತಾರ ಅವ್ರಿಗೆ. ಏನಂತಾರಮ್ಮ? ತಾಯಿ ಏನು ಮಾಡ್ತಾಳ? ಕಳ್ಳ ಇರಲಿ, ಸುಳ್ಳ ಇರಲಿ, ಒಳ್ಳೆ ಇರಲಿ, ಕೆಟ್ಟ ಇರಲಿ, ಬಹಳ ಶಾಣೆ ಇರಲಿ, ಆದ್ರೂ ಮಕ್ಕಳೊಳಗಾತ ತಾಯಿ ಎಂದು ಭೇದ ಮಾಡೋದಿಲ್ಲ. ಅವೆಲ್ಲ ತಪ್ಪನ್ನ ಒಟ್ಟಿಗೆ ಹಾಕೊಂಡು ಮಕ್ಕಳನ್ನ ಹೆಂಗೆ ಬೆಳೆಸ್ತಾಳಲ್ಲ, ಅಧ್ಯಕ್ಷರಾದಂಥ ರಾಜನಗೌಡರು ಕೂಳೂರವರು ತಾಯಿಯಾಗಿ ಸಂಘವನ್ನ ಬೆಳೆಸ್ಯಾರಂತ ನನಗನ್ನಿಸ್ತದೆ. ಯಾಕೆ ಅವ್ರಿಗೂ ಈ ಸಂಘಟನೆ ಉಳಿಬೇಕು, ಬೆಳಿಬೇಕು, ನಾ ಇರೋದ್ರೊಳಗಿನ ಇದನ್ನ ಕಟ್ಟಿ ಹೋಗ್ಬೇಕಂತೇಳಿ ಅವ್ರಿಗೂ ನ್ಯೂನ್ಯಾತಗಳು ಬಹಳ ಬರ್ತಾವು. ಬಡದು ನನ್ನ ಬ್ಯಾಡಿ, ಅವ್ರಿಗೂ ಅಂದಿರ್ತಾರ, ಬೈದಿರ್ತಾರ, ಮಾಡಿರ್ತಾರ. ಆದ್ರೂ ಅವನ್ನೆಲ್ಲ ಬದಿಗೊತ್ತಿ ಹೊಟ್ಟೆ ಹಾಕೊಂಡು ಮಾಡೋದ್ರಿಂದ ಸಂಘಟನೆ
ಶಕ್ತಿ ಹೆಚ್ಚಾಗ್ತದೆ. ಇದನ್ನು ಕಲಿಸಿಕೊಟ್ಟವರು ಯಾರಂದ್ರ ಅಪ್ಪ ಬಸವಣ್ಣನವರು. ನೆನಪಿರಲಿ, ನೆನಪಿರಲಿ. ಯಾಕಂದ್ರ ಚನ್ನಬಸವಣ್ಣವರು, ಮಡಿವಾಳ ಮಹಾದೇವರು ಮತ್ತು ಅಂಬಿಗರ ಜೋಡಿನವರು ಬರೇ ಇವ್ರ್ಯಾಕಂತ ಗಣಾಚಾರ ಮಾಡ್ತಿದ್ರು. ಇರಬೇಕು, ಅದು ಕರೆ. ಒಂದು ಪ್ರಸಂಗ ಹೇಳ್ತೀನಿ. ಗಟ್ಟಿ ವಾಳಯ್ಯ ಹಿಂಗ ಮಾಡ್ತಿದ್ದ. ಯಾಕಂದ್ರೆ ಅಲ್ಲಿ ಬಹಳ ಮಂದಿ 1,96,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಬರ್ತಿದ್ರು, ಹೋಗ್ತಿದ್ರು. ಅಲ್ಲಿ ವೇಷ ಹಾಕೊಂಡು ಬರ್ತಿದ್ರು, ವಿಭೂತಿ ಹಚ್ಕೊಳ್ತಿದ್ರು, ಲಿಂಗ ಪೂಜಾ ಮಾಡ್ಕೊಳ್ತಿದ್ರು. ಆದ್ರೆ ಕಾಯಕ ಮಾಡ್ತಿದ್ರ, ಉಣ್ಣೋದು ಹೋಗುದು. ಅವ್ರ ದಂಡ ಪಿಂಡರ್ ನೋಡಿ ಅವ್ರನ್ನ ಖಡಾಖಂಡಿತವಾಗಿ ನಿಷ್ಠುರವಾಗಿ ಮಾತಾಡ್ತಿದ್ರು. ಹಂಗ ಮಾತಾಡುವಾಗ ಏನಾಯ್ತಂತ ಕೇಳಿದ್ರ, ಒಂದು ಸಲ ಎಲ್ಲರೂ ಕೂಡಿ ಈ ಗಟ್ಟಿ ವಾಳೆನ ಬುದ್ಧಿ ಕಲಿಸ್ಬೇಕಂತೇಳಿ ಅವ್ನು ಕೊರಳಾಲಿಂಗ ಕಸ್ಕೊಂಡ್ಬಿಡ್ತಾರೆ. ಭಾಳ ಐತಿ ಅಂತೇಳಿ ಕೊರಳಾಲಿಂಗ ಕಸ್ಕೊಂಡು ಬಿಟ್ರೆ ಗಟ್ಟಿ ವಾಳ ಏನು ಮಾಡ್ತಾನಂತ ಕೇಳಿದ್ರೆ, ಇವರು ಸರಿಯಾಗಿ ಪಾಠ ಕಲಿಸ್ಬೇಕಂತೇಳಿ ಮಹಾಮನೆ ಬಾಗಿಲದ ಮುಂದ ದೊಡ್ಡ ಬಂಡೆಗಳ ತಗೊಂಡು ಅದಕ್ಕೊಂದು ಹಗ್ಗ ಕಟ್ಕೊಂಡು ಕೊರಳಾಗ ಕೂತು ಬಿಡ್ತಾರ. ಬಾಗಿಲದ ಒಳಗೆ ಕುಂತಿರ್ತಾರ. ಒಳಗಿನ ಮಂದಿ ಒಳಗ, ಹೊರಗಿನ ಮಂದಿ. ಇಡೀ ಕಲ್ಯಾಣದೊಳಗೆ ಎಲ್ಲಾ ಕಡೆ ಹೋಗ್ಬಿಡ್ತೈತೆ ಹೆಸರು. ಮಹಾಮನಿ ಬಾಗಿಲ ಬಂದಾಗೈತಿ, ಗಟ್ಟಿ ಒಳಗೆ ಕುಂತಾನ. ಅವಾಗ ಎಲ್ಲಾ ವಿಚಾರ ಬಸವಣ್ಣನವರಿಗೆ ಎಲ್ಲರೂ ಹೋಗ್ತಾವು, ಪ್ರಭುದೇವರು ಹೋಗ್ತಾವು. ಅವರೆಲ್ಲರೂ ಕೂಡಿ ಬಂದ ಮ್ಯಾಲ ಗಟ್ಟಿ ವಾಳೆಗ ಪ್ರಭುದೇವರು ಅಂತಾರ. ಅಲ್ಲಪ್ಪ ಗಟ್ಟಿ ವಾಳಯ್ಯ, ನೀ ಮಾಡಕತ್ತಿದಿ ಕರೆ, ಇದರಿಂದ ಪರಿಣಾಮ ಏನಾಗ್ತದೆ, ಪರಿವರ್ತನೆ ಏನಾಗ್ತದೆ? ನೀನು ಮಾಡಕತ್ತಿದ್ದೀಯ ಪ್ರತಿಭಟನೆ ನಿಜ. ಆದ್ರೆ ನಿನಗೆ ಗೊತ್ತಿರಲಿ, ಗಟ್ಟಿ ವಾಳಯ್ಯ, ಈ ಜಗತ್ತಿನೊಳಗ ಸತ್ಯಕ್ಕಾಗಿ ಹೋರಾಡಬೇಕಾದ್ರೆ ಪ್ರತಿಭಟನೆ ಮಾಡಬೇಕು ನಿಜ. ಆದ್ರೆ ಪ್ರತಿಭಟನೆ ಎಂದೂ ಯಶಸ್ಸಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂತ ಕೇಳಿದ್ರ, ಅದಕ್ಕೆ ಹಣ ಬಲ ಬೇಕು, ಜನ ಬಲ ಬೇಕು, ಮತ್ತೆ ಪರಿವರ್ತನೆ ಆಗಲಿಕ್ಕೆ ಬಹಳ ಕಾಲಾವಕಾಶ ಬೇಕಾಗ್ತದೆ. ಹಂಗಾಗುವುದಿಲ್ಲ. ಹಂಗ ಮಾಡೋದ್ರಿಂದ ಯಾರೂ ಯಶಸ್ಸು ಆಗಿಲ್ಲ, ಬದಲಾವಣೆ ಆಗುವುದಿಲ್ಲ. ಬಹಳ ಮಂದಿ ಹೋರಾಟಗಾರ ನೋಡಿರಿ, ನೀವು ನೋಡಿರಿ. ಹೆಸರು ಹೇಳಬಾರ್ದು, ಹೇಳಿದ್ರಲ್ಲ ಆಗ್ತದ. ಆದ್ರೆ ಅವ್ರು ಮಾಡಿದವರಿಗೆ ಪಶ್ಚಾತ್ತಾಪ ಆಗೈತಿ. ಎಂದೂ ಪ್ರತಿಭಟನೆ ಮಾಡಬಾರದು. ಪ್ರತಿಭಟನೆ ಮಾಡುವುದರಿಂದ ಗಟ್ಟಿ ವಾಳಯ್ಯ ನೋಡು, ಈಗ ಸಾಮಾಜಿಕ ಶಾಂತಿ ಕೆಟ್ಟು ಹೋಗಿದೆ, ಜನರ ಜನಜೀವನಕ್ಕ ಅಸ್ತವ್ಯಸ್ತ ಆಗಿದೆ. ನೋಡಿ, ವಿಚಾರ ಮಾಡಿ ಗಟ್ಟಿ ವಾಳಯ್ಯ. ನೀನೇನೋ ಬಾಗಲ್ದಾಗ ಕುಂತಿ, ಕಲ್ಯಾಣದಾಗ ಇಷ್ಟು ನಡೆಯಾಕತ್ತಿತ್ತು, ಅದಕ್ಕೆಲ್ಲ ಏನಾದ್ರು ತಟಸ್ಥ ಆಯ್ತು. ಜನಜೀವನ ಅಸ್ತವ್ಯಸ್ತ ಆಯಿತು, ಶಾಂತಿ ಕದಡಿತು. ಆಮೇಲೆ ಅವ್ರು ಇದರಿಂದ ನಿನಗ ಸೋತು ಶರಣಾಗ್ತಾರಂತ ಭರವಸೆ ಇಲ್ಲ. ಮತ್ತಿಷ್ಟು ಅವರು ಕೆರಳತಾರು, ಮತ್ತಿಷ್ಟು ನಿನಗೆ ವಿರೋಧ ಮಾಡ್ತಾರು, ಬೇರೆ ರೂಪದಿಂದ ನನಗೆ ಇದು ಮಾಡ್ತಾರೋ, ಇದು ಸರಿಯಲ್ಲಪ್ಪ ಪ್ರಭುದೇವರಂತಾರು. ನಿನಗೇನು ಗೊತ್ತೈತಿ ಗಟ್ಟಿ ವಾಳಯ್ಯ? ಬಸವಣ್ಣನ ಗೊತ್ತಿಲ್ಲೇನು? ಯಾರ್ಯಾರು ಹೆಂಗೆಂಗದಾರ ಎಲ್ಲವೂ ಗೊತ್ತೈತಿ ಬಸವಣ್ಣನಿಗೆ. ಯಾರ ಕಳ್ಳದಾರ, ಯಾರು ಸುಳ್ಳದಾರ ಎಲ್ಲ ಗೊತ್ತೈತಿ. ಆದ್ರ ಬಸವಣ್ಣನವ್ರಿಗೆ ಒಂದು ಏನು ಇತ್ತಂದ್ರ ಅಡ್ಜಸ್ಟ್ಮೆಂಟಿಂಗ್, ಅನುಕೂಲಕ್ಕೆ ತಕ್ಕ ನಾವು ನಡೆದುಕೊಳ್ಬೇಕಾಗ್ತದಪ್ಪ ಗಟ್ಟಿ ವಾಳಯ್ಯ. ಅದಕ್ಕೆ ಹೊಂದಾಣಿಕೆ ಅಂತಾರು, ರಾಜಿ ಅಂತಾರು. ಅದು ಒಂದಿತ್ತಂದ್ರ ಗಟ್ಟಿ ವಾಳಯ್ಯ ಹಣ ಬಲ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಜನಬಲ ಬೇಕಾಗಿಲ್ಲ, ಸಮಯನೂ ಬೇಕಾಗಿಲ್ಲ. ಒಂದೇ ಸಲ ಮನಸ್ಸು ಒಂದಾದ್ರೆ ಮುಗಿತು. ನೋಡಿ ಎಷ್ಟು ಹೇಳ್ತಾರೆ. ಮನಸ್ಸ ವಕೀಲ ದಾವೆ ಮಾಡ್ತಾರೆ ನೋಡಿ, ನೀವು ಹಂಗ ಇರಿ, ಇನ್ನೊಂದು ವರ್ಷ, ಇನ್ನೊಂದು 10 ವರ್ಷ ನಾ ಕೇಸ್ ನಡೆಸ್ತೀನಿ ಅಂತ ಹೊರಡ್ತಾರೆ. ಎಷ್ಟು ಎಕ್ಕರ್ಲಾಡುವುದು, ಎಷ್ಟು ಹೋಗುವುದು ಬರುವುದು, ಉದ್ಯೋಗ ವ್ಯವಹಾರ
ಅವ್ರೇನು ಕೊಡ್ತಾರ? ಒಂದು ಆದೇಶ ಕೊಡ್ತಾರ ಅಷ್ಟೇ. ಏನ್ ಕೊಡ್ತಾರೋ? ಪ್ರಮಾಣ ಪತ್ರ ಅಷ್ಟೇ ಕೊಡ್ತಾರ. ಇಲ್ಲಿ ಬದುಕಬೇಕಾದವ್ರು ಯಾರು? ಎದುರಿಗೆ ಅಮಾಯಕನೋ ನಾವಿರ್ತೀವಿ. ಅದನ್ನ ಕೂಡಿ ಬದುಕಿ ಬಿಟ್ರೆ ಎಷ್ಟು ಚಂದ ಇರ್ತದ ಅಂತಾರು. ಇದು 12ನೇ ಶತಮಾನಕ್ಕೆ ಅಷ್ಟ ಅಲ್ಲ, ಈಗಲೂ ಆಗ್ತದೆ. ಅದಕ್ಕೆ ನಾವು ಸಣ್ಣ ಪುಟ್ಟ ಮೈನಸ್ ಪ್ಲಸ್ ಇದ್ದದ್ದನ್ನ ಏನ್ ಮಾಡ್ಬೇಕು? ಈ ಜಗತ್ತಿನೊಳಗೆ 100ಕ್ಕೆ 100 ಅಂದ್ರೆ ಪರಮಾತ್ಮನೊಬ್ಬನ ಬಿಟ್ಟು ಯಾರೂ ಆಗುದಿಲ್ಲ. 80 20 ಇರ್ತದ, 70 30 ಇರ್ತದ, 60 40 ಇರ್ತದ. ಅದು ನಿಮ್ಮ ಮದುವೆ ಮಾಡಿಕೊಳ್ಳಾಗ ಇರಲಿ, ಉದ್ಯೋಗ ವ್ಯವಹಾರ ಇರಲಿ, ಯಾವುದೊಳಗೂ ಇಷ್ಟು ನೀವು ಪರ್ಸೆಂಟೇಜ್ ತಗೊಂಡ ಮಾಡ್ಬೇಕು. ಒಂದು ಸಂಘಟನೆ ಮಾಡ್ಬೇಕಾದ್ರೂ 100ಕ್ಕೆ 100 ಬರೀ ಅಂದ್ರೆ ಯಾರು ಹೋಗೋದಿಲ್ಲ. ಬರ್ತಾರೇನ್ರಿ? ಇಲ್ಲಿ ಪ್ಲಸ್ ಮೈನಸ್ 80 20 ಬಾರ ಕಾಣಬೇಕು, 70 30 ಬಾರ ಕಾಣಬೇಕು, 60 40 ಬಾರ, 50 50 ಇದ್ರು 50 ಕಡಿಮೆ ಇದ್ರ ನಡೀಬೇಕು. ಯಾಕೆ ಅವು ಬದಲಾಗುದಿಲ್ಲ? ಹಿಂಗೆ ಹೇಳ್ತಾ ಗಟ್ಟಿವಾಳ ಅಂತಾರ, ಹೋರಾಟ ಪ್ರತಿಭಟನೆ ಇದರಿಂದ ಸತ್ಯವನ್ನ ಜಯಿಸಲಿಕ್ಕೆ ಆಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿರಲಿ, ಬ್ರಿಟಿಷರು ಸ್ವತಂತ್ರ ಕೊಡಬೇಕಾದ್ರ ಗುಂಡಿಗೆ ಏನು ಹೋರಾಟಕ್ಕ ಬಹಳ ಮಂದಿ ಹೋರಾಟ ಮಾಡಿದ್ರು ಕೂಡ ಅವರು ಸೋತಿದ್ದೆ ಅಂತ ಕೇಳಿದ್ರ ಮಹಾತ್ಮ ಗಾಂಧಿ ಅಹಿಂಸಾ ಧರ್ಮಕ್ಕೆ ಅನ್ನೋದು ನೆನಪಿರಲಿಲ್ಲ. ಅಹಿಂಸಾಗೆ ಬಂದು ಸೋತು ಬಿಟ್ರು ಅವರು. ಯಪ್ಪ, ಇದರ ಮುಂದೆ ನಾವೇನು ನಮ್ಮಿಷ್ಟು ಗುಂಡುಗಳು ಕೂಡ ಇದ್ರಾಗ ಶರಣಾಗತ ಅಂತೇಳಿ ಅಹಿಂಸಕ್ಕೆ ಹೋದ್ರವರು. ಗೊತ್ತಾಯ್ತಿಲ್ಲಮ್ಮ? ಅಂದ್ರೆ ನೀವು ಸಂಘಟನೆ ಮಾಡಬೇಕಾದ್ರ ಮೊದಲು ನಿಮ್ಮ ಕುಟುಂಬದೊಳಗ ಎಲ್ಲರೂ ಕೂಡಿ ಬದುಕುವುದು ಕರೀರಿ. ಕೂಡುವಾಗ ಮನೆಯೊಳಗೆ ಎಲ್ಲರೂ ಒಂದೇ ಭಾವನಾ ಇರೋದಿಲ್ಲ. ಅಣ್ಣನ ಸ್ವಭಾವ ಯಾರು ಇರ್ತೈತಿ, ತಮ್ಮನ ಸ್ವಭಾವ ಯಾರು ಇರ್ತೈತಿ, ಅತ್ತಿ ಸ್ವಭಾವ ಯಾರು ಇರ್ತೈತಿ, ಅದನ್ನ ನೀವು ಅರ್ಥ ಮಾಡಿಕೊಂಡು ಹೊಟ್ಟೆಯಾಗ ಹಾಕೊಂಡು ಹೋದ್ರ ಕುಟುಂಬ ಸಂಘಟನೆ ಬೆಳೀತದೆ. ಇದು ತೋರಿಸಿಕೊಟ್ರು ಬಸವಣ್ಣನವರು. ಬಸವ ತತ್ವ ಅಂದ್ರೆ ನೀವು ಬಾಳ ಏನ್ ತಿಳ್ಕೊಂಡಿರಿ? ವಚನ, ಪರಮಾತ್ಮ, ಲಿಂಗ ಇಷ್ಟೇ ತಿಳ್ಕೊಂಡಿರಿ. ಅದು ಅಲ್ಲ. ಬಸವ ತತ್ವ ಅಂದ್ರ ಬದುಕುವುದು. ಹಿಂಗ ಬದುಕಬೇಕು. ಹಿಂಗ ಬದುಕಿದ್ರ ಕುಟುಂಬದೊಳಗೂ ಪ್ರೇಮ ಇರ್ತದ, ಸಮಾಜದೊಳಗೂ ಪ್ರೇಮ ಇರ್ತದ. ಎಲ್ಲಿ ಪ್ರೇಮ ಇರ್ತದ ಅಲ್ಲಿ ಅಶಾಂತಿಗೆ ಅವಕಾಶನೇ ಇಲ್ಲ. ತಾಯಿಯಂದ್ರೆ ನಿಮ್ಗೆ ಗೊತ್ತಿರಲಿ, ಎಲ್ಲಿ ಪ್ರೇಮ ಇರ್ತದ ಅಲ್ಲಿ ಅಶಾಂತಿಗೆ ಅವಕಾಶನೇ ಇಲ್ಲ. ಅದನ್ನ ಗಟ್ಟಿವಾಳರಿಗೆ ಹೇಳ್ತಾರ, ನೀನು ದ್ವೇಷದಿಂದ ವಿರೋಧದಿಂದ ನೀನು ಗೆಲ್ತೀನಂದ್ರ ಅದು ಅಸಾಧ್ಯವಾದ ಮಾತು. ಬಸವಣ್ಣನಿಗೆ ಗೊತ್ತಿತ್ತು, ಆದ್ರೆ ಒಂದೇ ನೆನಪಿತ್ತು. ಅವರಿಗೆ ಹೇಳ್ತಾರ ಗಟ್ಟಿವಾಳನವರು, ಅಲ್ಲೋ ಗಟ್ಟಿವಾಳಯ್ಯ, ಮನ್ಯಾಗ ಮಲ್ಕೊಂಡಿದ್ದ ಬಸವಣ್ಣ, ನೀಲಾಂಬಿಕೆ ಮಲ್ಕೊಂಡಿದ್ಲು. ಕಳ್ಳ ಬರ್ತಾರ ಮಧ್ಯರಾತ್ರಿ ಒಳಗ ಬಂದು ನೀಲಾಂಬಿಕೆ ತಾಯಿಯ ಓಲಿನ ಕಿತ್ಕೊಂತಾನ. ಕಿತ್ಕೊಂಡಾಗ ತಾಯಿ ಕಳ್ಳ ಅಂತ ಎಚ್ಚರ ಆಗಿ ಹೇಳಿದ್ರ ಎದ್ದು ನೋಡಿದಂತ ಬಸವಣ್ಣನವರು ಏನು ಮಾಡ್ತಾರಂತ ಕೇಳಿದ್ರ, ಆ ಕಳ್ಳನ ಕೊರಳಾಗ ಲಿಂಗ ಇರ್ತದ, ಅಣಿ ಮೇಲೆ ವಿಭೂತಿ ಇರ್ತದ. ಅದನ್ನ ನೋಡಿ ಏನಂತಾರಂದ್ರ, ಕಳ್ಳರ ಮನೆಗೊಬ್ಬ ಬಲುಗಳ್ಳ ಬಂದರೆ ಸಾಕ್ಷಾತ್ ಕೂಡಲ ಸಂಗಮನಲ್ಲದೆ ಬೇರೆ ಯಾರೂ ಅಲ್ಲ, ಕೊಡು ನೀಲ ಬೆಂಡೋಲಿ ಎಂದು. ಇವರು ಅದನ್ನೇನು ತಿರುಗಿ ಬಿಟ್ರು, ಏನೋ ಚಾಂಡಾಲಿಗೆ ಅಂತಾರು ಬಾಯಾಗ ಬರ್ತದೆ. ಹೇಳು, ಅಂತವ್ರ ಬಾಯಾಗ ಬರ್ತದ. ಮೃದು ವಚನವೇ ಸಕಲ ಜಪಂಗಳೇ ಅಂತ ಅಪ್ಪ ಬಸವಣ್ಣಲ್ಲಿ ಅಂತ ಮಾತೆಂದೂ ಬರುದ. ಕಿತ್ತು ಕೊಡ ನೀಲ ಬೆಂಡೋಲೆ ಕಿತ್ತು. ಏನ್ ಮಾಡಿದವರು? ಬೆಂಡೋಲೆ ಕಿತ್ತು ಅನ್ನೋದನ್ನ ಚಾಂಡಾಲಿಗಿತ್ತರು. ಒಂದು ಸನ್ನಿವೇಶ ನೋಡ್ರಿ, ಪ್ರಧಾನಮಂತ್ರಿ ಒಂದು ಚಪ್ಪಾಳೆ ತಟ್ಟಿದ್ರ ಪೊಲೀಸರೆಲ್ಲ ಬರ್ತಾರು, ಸಿಪಾಯಿಗಳು ಬಂದು ಆತ ಹಿಡ್ಕೊಂಡು ಹೋಗ್ತಾರು, ಸೆರೆಮನೆಗೆ ಹಾಕ್ತಾರು. ಇಷ್ಟೆಲ್ಲ ಅಧಿಕಾರ ಐತಿ. ವಿಚಾರ ಮಾಡಿದ್ರು ಬಸವಣ್ಣನವರು,
ಕಾಯ್ದೆ ಕಾನೂನಿನಿಂದ ಯಾರನ್ನೂ ಬದಲಾವಣೆ ಮಾಡಾಕ ಬರುವುದಿಲ್ಲ ಅನ್ನೋದು ಬಸವಣ್ಣನಿಗೆ ಗೊತ್ತಿತ್ತು. ಇವರೆತ್ತ ಕಾಯ್ದೆ ಮಾಡ್ತಾರ, ಬದಲಾಗಲ್ಲ. ನೀವು ಕಾಯ್ದೆ ಮಾಡಬಹುದು, ಆದ್ರೆ ಬದಲಾವಣೆ ಆಗುವುದಿಲ್ಲ ಅನ್ನೋದು ಬಸವಣ್ಣನಿಗೆ ಗೊತ್ತಿತ್ತು. ಹೇಳ್ತಾರೆ ಗಟ್ಟಿವಾಳೆಗೆ, ಕಳ್ಳ ಬಂದ್ರೆ ಅವನನ್ನ ಸೆರೆಮನೆ ಕಳಿಸಬಹುದಾಗಿತ್ತು. ನೀನಾಗಿದ್ರ ನಾನಾಗಿದ್ರ ಅವ್ರಂಗ ಅಂತಿಲ್ಲ, ಅವ ಕಳ್ಳಲ್ಲ. ಯಾಕಂದ್ರೆ ಈ ಬಂಗಾರ ತಿನ್ನಾಕ ಬಡುದಿಲ್ಲ, ಉಣ್ಣಾಕ ಬಡುದಿಲ್ಲ. ಆತನ ಪರಿಸ್ಥಿತಿ ಒಟ್ಟಿ ಬಟ್ಟಿ ಬೇಕಾಗಿತ್ತು, ಅದನ್ನ ಇಟ್ಕೊಂಡೀನಿ. ಅದು ತಗೊಂಡು ಹೋದ್ರ ಹೆಂಡ್ರ ಮಕ್ಕಳು ಉಣ್ತಾರ, ಬಟ್ಟಿ ತಗೊಂತಾರ, ಅವ್ರಿಗೆ ಉಪಯೋಗ ಆಗ್ತದ. ಅದಕ್ಕೆ ನಾನು ಇಟ್ಕೊಂಡಿದ್ದ ತಪ್ಪಾಗೈತಿ, ಕೊಟ್ಟು ಬಿಡ ಅಂತಾರ. ಆ ಮಾತು ಕೇಳಿದಾಗ ಆ ಕಳ್ಳನಿಗೆ ಏನಾಗಿರ್ಬೇಕು ಹೇಳಿ? ಹೆಂಗಾಗಿರ್ಬೇಕು? ಹೆಂಗಾಗಿರ್ಬೇಕ್ರಿ? ಪ್ರಧಾನಮಂತ್ರಿ ಸೆರೆಮನೆಗಾಗುವಂತ ಅವಕಾಶ ಅಧಿಕಾರ ಐತಿ, ಆದ್ರೆ ನನಗ ದೇವರಿಗೆ ಹೋಲಿಸ್ತಾನಂದ್ರ ನಾನು ಇವ್ರ ಮುಂದ ಸಣ್ಣ ವಾಕ್ಯನಂತೇಳಿ ಹಂಗ ಸಾಷ್ಟಾಂಗ ಯಪ್ಪ, ನೀನು ಎಂತ ಮಹಾತ್ಮ. ಕಳ್ಳನ ಕರ್ಕೊಂಡು ಬಂದ್ರ ಎಲ್ಲಾರು ಒಡೆದು ಬಡದು ಬೈದು ನನಗೆ ಹೊರಗಾಕಿ ಸೆರೆಗೆ ಹಾಕ್ತಾರ. ನೀನು ದೇವ್ರು ಅಂತಿದ್ದಲ್ಲಪ್ಪ, ನಿಜವಾಗಿ ನೀನು ನನಗ ಗುರು ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿ ಇನ್ನು ಮೇಲೆ ನಾನು ಕಳ್ಳತನೇ ಮಾಡೋದು ಅಂತೇಳಿ ಕೆಲಸ ಮಾಡಕ್ ಹೋಗ್ತಾರೆ. ಇದಕ್ಕೆ ಪರಿವರ್ತನೆ ಅಂತಾರು. ಗಟ್ಟಿವಾಳಯ್ಯ, ಇದಕ್ಕೆ ಪರಿವರ್ತನೆ ಅಂತಾರು. ನೀ ಪ್ರತಿಭಟನೆ ಮಾಡಿದ್ರ ಹೆಂಗಾಗ್ತದಪ್ಪ? ಅಣ್ಣಾಚಾರ್ಯ ಮಾಡಿದ್ರು ಭ್ರಷ್ಟಾಚಾರಕ್ಕಾಗಿ, ಏನಾರ ಆಯ್ತು, ಸಮಯ ಹೋಯ್ತು, ಜನ ಅಸ್ತವ್ಯಸ್ತ ಆಯ್ತು. ಅದಕ್ಕೆ ನಿಮಗೆ ದಯವಿಟ್ಟು ಹೇಳ್ತೀನಿ, ಯಾರಾದರೂ ಹರತಾಳ ಬಂದ ಆಚರಣೆ ಮಾಡಿದ್ರೆ ಖಂಡಿತವಾಗಿ ಅದರೊಳಗೆ ಪಾಲ್ಗೊಳ್ಬೇಡ. ನಿಮಗೆ ಮಾಡುವುದು ಸಮಾಜಕ್ಕ, ರಾಷ್ಟ್ರಕ್ಕ, ರಾಜ್ಯಕ್ಕ ಮಾಡುವಂತ ದ್ರೋಹ. ಎಷ್ಟು ಅಸ್ತವ್ಯಸ್ತ ಆಗ್ತದೆ ಅಂತ ಕೇಳಿದ್ರೆ, ಕೂಲಿಕಾರರಿಗೆ ಕೂಲಿ ಸಿಗುವುದಿಲ್ಲ, ಅಂಗಡಿಕಾರ ವ್ಯವಹಾರ ನಡೆಯುವುದಿಲ್ಲ, ಮತ್ತೆ ಜೀವನಕ್ಕೆ ಬೇಕಾಗಿರುವಂತ ವಸ್ತುಗಳು ದುಬಾರಿ ಮಾಡ್ತಾರೆ. ಇದನ್ನು ಮಾಡಬೇಕು, ದಯವಿಟ್ಟು ಮಾಡಬೇಡ. ಅವರೆಲ್ಲ ನಾಯಕರು ನಿಮ್ಮನ್ನು ಉಳಿದುಂಬಿಸಿ ಅಶಾಂತಿಗೆ ವ್ಯಕ್ತ ಮಾಡ್ತಾರ. ದಯವಿಟ್ಟು ಪ್ರತಿಭಟನೆ ನಮ್ಮ ಸಿದ್ಧಾಂತ ಅಲ್ಲವೇ ಅಲ್ಲ. ಇದನ್ನ ಯಾರು ತೋರಿಸಿದ್ರು? ಅಪ್ಪ ಬಸವಣ್ಣನವರು. ಇವು ಮಾತುಗಳು ನಿಮ್ಗೆ ಬಿರುಸಾಗ್ತಾವು, ಆದ್ರ ಇದು ಕುಟುಂಬಕ್ಕೂ, ಸಮಾಜಕ್ಕೂ, ರಾಷ್ಟ್ರಕ್ಕೂ, ರಾಜ್ಯಕ್ಕೂ ಎಷ್ಟು ಅನಿವಾರ್ಯತೆ ತಿಳ್ಕೊಳ್ಳಿ. ಅನಿವಾರ್ಯತೆ. ಅದಕ್ಕಾಗಿ ಹೋರಾಟ ಮಾಡಬಾರದು. 3 ವಿಧಾನದವು ಗಟ್ಟಿವಾಳಯ್ಯ. ಈ ಜಗತ್ತಿನೊಳಗೆ ಸತ್ಯಕ್ಕಾಗಿ ಮಾತಾಡಬೇಕಾದ್ರೆ ಒಂದು ಪ್ರತಿಭಟನೆ ಮಾಡಬೇಕು, ಇನ್ನೊಂದು ಹೊಂದಾಣಿಕೆ ಮಾಡಿಕೊಳ್ಬೇಕು, 3ನೇದು ಸ್ಥಾನ ಪಲ್ಲಟ ಮಾಡಬೇಕು. ಪ್ರತಿಭಟನೆ ಎಲ್ಲಾ ಕಾಲಕ್ಕೂ ಜಯ ಆಗುವುದಿಲ್ಲ. ಸ್ಥಾನ ಪಲ್ಲಟ ಮಾಡಿದ್ರು ಕೂಡ ಎಲ್ಲಾ ಕಡೆ ಅದೇ ಜನ ಇದ್ದೇ ಇರ್ತಾರೋ. ಅವೆರಡನ್ನು ಬಿಟ್ಟು ಹೊಂದಾಣಿಕೆ ಮಾಡ್ಕೋಬೇಕು. ಅಂದ್ರ ಅಡ್ಜಸ್ಟ್ಮೆಂಟಿಂಗ್ ತಿಳಿದಿ ನಿಮ್ಗೆ. ಇವತ್ತಿನಿಂದ ನೀವು ಇದನ್ನ ಪಾಲಿಸಲೇಬೇಕು. ನಮ್ಮ ತಮ್ಮ ಹಿಂಗ ಮಾಡ ಅನ್ನಬಾರ್ದು. ಆಗ್ತದ, ಮಾಡಬೇಕಂತಿರೋದಿಲ್ಲ. ಸಂದರ್ಭ ಸಮಯ ಬಂದಿರ್ತದ, ಅವಾಗ ಏನ್ ಮಾಡ್ಬೇಕು? ಸ್ವಲ್ಪ ವಿಚಾರ ಮಾಡ್ಬೇಕು. ತಮ್ಮ ಹಿಂಗ ಮಾಡಿದ್ನ ನೋಡೋನ್ ತಡಿಪ, ವಿಚಾರ ಮಾಡೋನ್ ತಡಿಪ, ಅದು ತಮ್ಮ ಹಂಗ ಹಿಂಗ ಅಂತೇಳಿ ಅವ್ರನ್ನ ಬದಲಾವಣೆ ಮಾಡಬೇಕೇ ಹೊರತು ಅವನ ಮೇಲೆ ಏಕದಮ್ ಕೋರ್ಟ್ ಆದೇಶ ಕೊಡಬಾರದು. ಏನಾಗ್ತದಂದ್ರ ಮತ್ತ ಇನ್ನೂ ಸ್ವಲ್ಪ ಒಂದು ಅಂಗ ವಿಚಾರ ಮಾಡಿ, ಬಸವಣ್ಣನ ಒಂದು ವೇಳೆ ಕಳ್ಳನನ್ನ ಸೆರೆಮನೆಗೆ ಹಾಕಿದ್ರ ಅವೇನ್ ಮಾಡ್ತಿದ್ದ? ಮತ್ತ ಈ ಬಸವಣ್ಣ ನನಗೆ ಹಿಂಗ ಮಾಡ, ಮತ್ತ ಬೇರೆ ರೂಪದಿಂದ ನಾ ಮಾಡ್ತೀನಿ ಅಂತೇಳಿ ಹಿಂಗ ವಿರುದ್ಧ ಆಗ್ತಿತ್ತು. ಮನಸ್ಸು ಪರಿವರ್ತನ ಅಂತಾರ. ಏನಂತಾರು? ಮನಸ್ಸು ಪರಿವರ್ತನ. ಇದು ಬಸವಣ್ಣನವರು ಜಗತ್ತಿಗೆ ಕೊಟ್ಟಿರುವಂತ ದೊಡ್ಡ ಸಂದೇಶ. ಇವತ್ತಿನ ನೀವೆಲ್ಲ ಜನರನ್ನ ಬೈದು ಒಡೆದು ಪರಿವರ್ತನೆ ಮಾಡ್ತೀನಂದ್ರ, ಕಾನೂನಿಂದ ಪರಿವರ್ತನೆ ಮಾಡ್ತೀನಂದ್ರ ಎಂದೂ ಸಾಧ್ಯ ಇಲ್ಲ. ಮನಸ್ಸಿನಿಂದ ಪರಿವರ್ತನೆ ಮಾಡಿಕೊಳ್ಳಕ ಬರ್ತೈತಿ ಅಂತ ನಿಮಗೆ ಒಂದು ಸಂದೇಶ ಹೇಳ್ತಾರ ಅವರು. ತಿಳಿದಿರಮ್ಮ? ಅಂದ್ರ ನಾವು ಕುಟುಂಬ ಪ್ರೇಮ, ಸಮಾಜ ಪ್ರೇಮ ಇರಬೇಕಾದ್ರ ತಪ್ಪು ಒಪ್ಪುಗಳು
ಇದ್ದೇ ಇರ್ತಾವು. ಖಂಡಿತ ನಿಮಗೆ ಹೇಳ್ತೀನಿ. ಇಲ್ಲಿ ಇಲ್ಲ ಅಂತ ಅನ್ಬ್ಯಾಡಿ, ಮನ್ಯಾಗ ಇಲ್ಲ ಅಂತ ಅನ್ಬ್ಯಾಡಿ, ಇಲಾಖೆದೊಳಗ ಇಲ್ಲ ಅಂತ ಅನ್ಬ್ಯಾಡ್ರಿ. ತಪ್ಪು ಒಪ್ಪುಗಳು ಎಲ್ಲ ಕಡೆ ಇದ್ದೇ ಇರ್ತಾವ. ತಪ್ಪನ್ನೇ ನಾವು ಭಾಳ ಎತ್ತು ನೋಡಿ ಒಪ್ಪನ್ನ ಬಿಟ್ಟಂದ್ರ ನಮಗ ನಾವೇ ವಂಚನೆ ಮಾಡಿಕೊಂಡಂಗ ಅನ್ನೋದು ನೆನಪಿರಿ ನಿಮಗೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಳ್ಳೆಯತನೂ ಇರ್ತದ, ಕೆಟ್ಟತನೂ ಇದ್ದೇ ಇರ್ತದ. ನನಗ ಬಿಡಿ, ನಿಮ್ಗೆ ನನ್ನಲ್ಲಿ ಕೇಳ್ತೀನಿ ಒಳ್ಳೆಯತನೂ ಇರ್ತದ, ಸ್ವಲ್ಪ ಕೆಟ್ಟತನೂ ಇದ್ದೇ ಇರ್ತದೆ. ಅದಕ್ಕೆ ನಾವು ಅಬ್ಸರ್ವೇಷನ್ ಮಾಡಬೇಕು, ಆತ್ಮಾವಲೋಕನ ಮಾಡ್ಕೊಳ್ಳಿ. ಈಗ ನಿಮಗ ಅಕ್ಕ, ತಂಗಿ, ಅಣ್ಣ, ಅಪ್ಪ, ತಾಯಿ, ಗೆಳೆಯರು ನಿಮ್ಮ ಜೀವನದೊಳಗೆ ಬಂದಿರ್ತಾರಲ್ಲಮ್ಮ. ಅವರು ನಿಮಗ ಎತ್ಕೊಂಡಿರ್ತಾರ, ಆಡಿಸಿರ್ತಾರ, ಏನೇನು ಹೇಳ್ತಾರ, ಅದನ್ನೆಲ್ಲ ನೆನಪಿಟ್ಕೊಂತೀರಿ. ಯಾವಾಗ ಒಮ್ಮೆ ಅಕಸ್ಮಾತ್ ಒಮ್ಮೆ ಒಂದು ಹೊಡಿತಾರ, ಒಂದ ಬೈತಾರ, ಅಥವಾ ಏನಾರ ಒಂದು ಮಾಡಿರ್ತಾರ. ಎರಡು ಆಗಿರ್ತವಲ್ಲ. ನೀವು ಅಬ್ಸರ್ವೇಷನ್ ಮಾಡಬೇಕು. ಒಳ್ಳೇದು ಇಷ್ಟು ಮಾಡ್ಯಾರಲ್ಲ, ನಮ್ಮಣ್ಣ ಇಷ್ಟು ಒಳ್ಳೇದು ಮಾಡ್ಯಾರ, ಸ್ವಲ್ಪ 10% ಮಾಡ್ಯಾರಂತ ಯಾಕೆ ಹೊಟ್ಟೆಗೆ ಹೋಗ್ಬಾರ್ದು? ಹಂಗೆ ಮಾಡೋದು ನೀವು. ಒಳ್ಳೇದು 80% ತೆಗೆದು ಬಿಡೋದು. ಆವತ್ತೇನು ಅಂದಿರ್ತಾರಲ್ಲ, ನಮ್ಮಣ್ಣ ಹಿಂಗ ಅಂದ, ನಮ್ಮ ಅತ್ತಿ ಹಿಂಗ ಅಂದಳು, ನನ್ನ ಗಂಡ ಹಿಂಗ ಅಂದ, ಅದನ್ನ ಬಹಳ ಹೈಲೈಟ್ ಮಾಡ್ಕೊಂತೀರಿ. ಹಂಗೆ ಮಾಡ್ಕೋಬಾರ್ದು ಅಂತಾರ ಅವರು. ಯಾಕೆ? ಗಂಡ ನಿಮ್ಗ ಸಂಪಾದನೆ ತಂದು ಕೊಟ್ಟಿರ್ತಾನು, ಒಡೆಯ ವಸ್ತ್ರ ತಂದು ಕೊಡ್ತಾನು, ಅವೆಲ್ಲ ಇರ್ತಾವ, ಒಳ್ಳೆಯ ಇರ್ತಾವಲ್ಲಮ್ಮ. ಏನೋ ಒಂದ್ಸಲ ಸಿಟ್ಟಿಗೆ ತಡ ಅಡಿಗೆ ಮಾಡಿದಕ್ಕೆ ಒಂದು ಮಾತು ಅಂದಿರ್ತಾವ, ಅವರೆಲ್ಲ ಬಿಡೋದು ಇದನ್ನೇ ಇಟ್ಕೊಳ್ಳಿ. ಹಂಗೆ ಇಟ್ಕೋಬಾರ್ದು ಅಂತಾರ. ನಿಮ್ಮ ಕಾಯಿಪಲ್ಯ ಅಂಗಡಿಗೆ ಹೋದ್ರೆ ಅವರು ಒಳ್ಳೇದು ಹಾಕಿರ್ತಾರೋ, ಕೆಟ್ಟದ್ದು ಹಾಕಿರ್ತಾರೋ, ಕೊಳೆದಿದ್ದು ಹಾಕಿರ್ತಾರೋ, ಗಿಡ್ಡ ಹಾಕಿರ್ತಾರೋ, ದೊಡ್ಡದು ಹಾಕಿರ್ತಾರೋ, ನೀವು ನೋಡ್ಬೇಕು. ನೋಡಿ ಯಾವ ಚಲೋ ಅದಾವ ಅವೆಲ್ಲ ಆರಿಸ್ಕೋಬೇಕು. ಕೆಟ್ಟದವನ್ನ ಅಲ್ಲೇ ಕೆಟ್ಟದ್ದು ಯಾಕಂತೀವ ಮರ ಅಂತ ಅಂತೀರಿ. ಅವ್ರಂತಾರ ನೀ ಆರಿಸ್ಕೋ ಇಲ್ಲ ಬಿಡು, ಯಾಕೆ ಗುಂಪಿನಾಗ ಬಂದಿರ್ತಾವ ಅಂತಾರ. ಹೆಂಗ ಕಾಯಿಪಲ್ಲೆ ಹೋದಾಗ ಒಳ್ಳೇದಷ್ಟ ಆರಿಸ್ಕೊಳ್ತೀರಿ, ಕೆಟ್ಟದಲ್ಲೇ ಬಿಡ್ತೀರಲ್ಲ, ಹಂಗ ಕುಟುಂಬದೊಳಗ ಸಮಾಜದೊಳಗ ಒಳ್ಳೇದು ಇರ್ತದ ಭಾಗಶಃ. ಅದನ್ನ ತಗೋಬೇಕು, ಕೆಟ್ಟದನ್ನ ಬಿಟ್ಟು ಬಿಡ್ಬೇಕು. ನೀವು ಕೆಟ್ಟದನ್ನ ಇಟ್ಕೊಂಡ್ರ ಸಂಕಟನೆ ಹೊಡಿತದೆ. ಏನಾಗ್ತದ? ವೀರೇಶ್ ತಪ್ಪು ಮಾಡಿದ, ನಮ್ಮ ದೇವಸರು ತಪ್ಪು ಮಾಡಿದ, ನಮ್ಮ ಇವರು ತಪ್ಪು ಮಾಡಿದ್ರು, ನಾಗೇಶ ಬೆಂಗ ಮಾಡಿದ ಅನ್ಕೋತ ಹೋದ್ರ ಅವ್ರು ಬರೋದು ಬಿಟ್ಟು ಬಿಡ್ತಾರು. ಏನ್ ಮಾಡ್ತಾರು? ಬಿಟ್ಟು ಬಿಡ್ತಾರ. ನಿಮಗೆ ಹೇಳುದಿಲ್ಲ ಅವರು. ಬಿಟ್ಟ ಮ್ಯಾಗ ಮತ್ತೆ ಕರ್ಕೊಳಕ್ ಹೋಗ್ತೀರಿ. ಬೇಡ, ಬಂದವ್ರನ್ನ ಮೊದಲು ಬರಮಾಡಿಕೊಳ್ಬೇಕು. ಏನ್ ಮಾಡ್ಬೇಕು? ಯಾರೇ ಬರ್ಲಿ, ಬರ್ರಿಪ್ಪ, ಬನ್ನಿರಿ, ಅದೊಳಗಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೇ. ಎಂತ ಸಂದೇಶ ಯಾರು ಕೊಡ್ತಾರೆ ಹೇಳಿ? ನೀವು ಹಂಗ ಅನ್ನೋದಲ್ಲ. ನಾಯಿಗಳಿದ್ದಾವೆ ಎತ್ತರಿ, ಅವ್ರು ನೋಡಿ ಗಾಬರಿ ಆಗ್ಬೇಕು. ರಾಜ್ಯಗಳು ಬಂದ್ರು, ಅಲ್ಲಪ್ಪ ಈ ಊರಾಗ ಎಲ್ಲಾರ ಮನೆಗೂ ಬೋರ್ಡ್ ಹಾಕ್ಯಾರ, ಇಲ್ಲಿ ಮನುಷ್ಯರ ಅದ ನೋಡಿ ಅಂತ ಡೌಟ್. ಏನಾಗ್ತದ? ಡೌಟ್ ಬರ್ತದ. ಅದಕ್ಕೆ ನೀವು ಅವಕಾಶ ಕೊಡಬಾರದು. ಶರಣ ಬನ್ನಿ, ಅದರೊಳಗಿದ್ದೀರಿ ಅಂತ ಆಗ್ಬೇಕು. ಏನಾಗಬೇಕು?